ಹಲೋ ಗೈಸ್, ಇಂದಿನ ವಿಡಿಯೋದಲ್ಲಿ ನಾವು ಗೂಗಲ್ಗೆ ಸಂಬಂಧಿಸಿದಂತಹ ಕಾಂಟ್ಯಾಕ್ಟ್ಗಳು ಅಂದ್ರೆ ನಮ್ಮ ಫೋನಲ್ಲಿ ಕಾಣಿಸುವಂತಹ ಕಾಂಟ್ಯಾಕ್ಟ್ಗಳು ಅಂದ್ರೆ ಕಾಲಿಂಗ್ ಮಾಡುವಂತಹದ್ದು, ಅದೇ ರೀತಿ ನಾವು ಫೋನಲ್ಲಿ ಸೇವ್ ಮಾಡುವಂತಹ ಕಾಂಟ್ಯಾಕ್ಟ್ಸ್ಗಳು ಅಂದ್ರೆ ಫೋನ್ ನಂಬರ್ಸ್ಗಳು, ಇವುಗಳ ಬಗ್ಗೆ ಸ್ವಲ್ಪ ಟಿಪ್ಸ್ ಗಳನ್ನ ನಿಮಗೆ ತಿಳಿಸಲಿದ್ದೇನೆ. ಓಕೆ, ಸೊ ಇಲ್ಲಿ ನಿಮಗೆ 5 ಟಿಪ್ಸ್ ಗಳನ್ನ ಪರಿಚಯ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಆಗಿರ್ತದೆ. ಎಲ್ಲರಿಗೂ ವಿಡಿಯೋಗೆ ಒನ್ಸ್ ಅಗೇನ್ ಸ್ವಾಗತ. ಕಾಂಟ್ಯಾಕ್ಟ್ ಗಳನ್ನ ಇತರರಿಗೆ ಸೇವ್ ಮಾಡಬೇಕು. ಹಾಗಾದ್ರೆ ಈ ವಿಡಿಯೋ ಅನ್ನೋದು ಕಾಂಟ್ಯಾಕ್ಟ್ ಗೆ ಸಂಬಂಧಪಟ್ಟದ್ದಿದೆ, ಅದಕ್ಕೋಸ್ಕರ ಅದನ್ನೇ ಮಾಡ್ತಿರೋದು. ಸೊ ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಮೆಸೇಜಿಂಗ್ ಇನ್ಬಾಕ್ಸ್ ನಲ್ಲಿ ಈ ರೀತಿ ಯಾವುದೊಂದು ಅಟ್ಯಾಚ್ಮೆಂಟ್ ಬಟನ್ ಕಾಣುತ್ತದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಅಟ್ಯಾಚ್ಮೆಂಟ್ ಬಟನ್ ನ ಉಪಯೋಗಿಸಿದಾಗ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಕಾಣುತ್ತದೆ ನೋಡಿ, ಕಾಂಟ್ಯಾಕ್ಟ್ ಅಂತೇಳಿ ಅಂದ್ರೆ ನಮ್ಮ ಕಾಂಟ್ಯಾಕ್ಟ್, ನಮ್ಮ ಫೋನಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ಯಾವ್ದಾದ್ರು ಒಂದನ್ನ ಇತರರಿಗೆ ಕಳಿಸಿಕೊಡುವುದು. ಓಕೆ, ಸೊ ಅದನ್ನು ಒತ್ತುತ್ತೀರಿ. ಒತ್ತುಬಿಟ್ಟು ನೀವು ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮೇಲೆ ಸರ್ಚ್ ಮಾಡಬೇಕಾಗ್ತದೆ ನೋಡಿ. ಈ ರೀತಿ ಸರ್ಚ್ ಮಾಡಬಹುದು. ಸರ್ಚ್ ಮಾಡಿ ಒಂದು ಕಾಂಟ್ಯಾಕ್ಟ್ ನ ತೆಗೆದ್ಬಿಟ್ಟು ಈ ರೀತಿ ಸೆಂಡ್ ಮಾಡ್ತೀರಿ. ಓಕೆ, ಸೊ ಸೆಂಡ್ ಮಾಡಕ್ ಹೋಗುವಾಗ ಕೆಳಗಡೆ ಒಂದು ಬಟನ್ ಕಾಣ್ತದೆ, ಅದನ್ನು ಉಪಯೋಗಿಸಿ ಸೆಂಡ್ ಮಾಡಿ ನೋಡಿ. ಈಗ ಜಸ್ಟ್ ಹಿಂಗೆ ಸೆಂಡ್ ಮಾಡಿ. ಸೆಂಡ್ ಮಾಡುವಾಗ ಏನಾಯ್ತು, ಆ ಕಾಂಟ್ಯಾಕ್ಟ್ ಅವರಿಗೆ ತಲುಪಿತು ನೋಡಿ. ಈ ರೀತಿ ಆಯ್ತು. ಇನ್ನು ನಿಮಗೆ ಅದು ಏನು ಅಂತ ಗೊತ್ತಾಗಬೇಕು ಅಂದ್ರೆ ಒತ್ತು ನೋಡಿದ್ರೆ ಸಾಕು, ಗೊತ್ತಾಗ್ತದೆ. ಓಕೆ, ಸೊ ಇದು ಒಂದನೇ ಟಿಪ್ಸ್, ಇದು ನಿಮಗೆ ತಿಳಿಸಿದಂತ ಒಂದನೇ ಟಿಪ್ಸ್. ಎರಡನೇ ಟಿಪ್ಸ್ ಏನು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ನಮ್ಮ ಫೋನ್ ಓಪನ್ ಮಾಡ್ತೀರಿ. ಫೋನ್ ಓಪನ್ ಮಾಡಿಬಿಟ್ಟು ಇದರಲ್ಲಿ ಒಂದು ಕಾಂಟ್ಯಾಕ್ಟ್ ಅನ್ನ ನೀವು ಸರ್ಚ್ ಮಾಡ್ತೀರಿ. ಓಕೆ, ಈಗ ಸೇಮ್ ಕಾಂಟ್ಯಾಕ್ಟ್ ಅನ್ನು ಸರ್ಚ್ ಮಾಡ್ತಾ ಇದ್ದೀನಿ. ರೈಟ್, ಸರ್ಚ್ ಮಾಡಿದೆ, ಒಂದು ಕಾಂಟ್ಯಾಕ್ಟ್ ಅನ್ನು ಸರ್ಚ್ ಮಾಡಿದೆ. ಈ ಕಾಂಟ್ಯಾಕ್ಟ್ ಅನ್ನ ನಾವು ಅಲ್ಲಿ ವಾಟ್ಸಪ್ ಇಂದ ಕಳಿಸಿದ್ದು. ಈಗ ನನಗೆ ವಾಟ್ಸಪ್ ಅಲ್ಲಿ ಕಳ್ಸಕ್ ಬರ್ತಿಲ್ಲ, ಫೋನ್ ಇಂದ ನಾನು ಸರ್ಚ್ ಮಾಡಿ ಅದನ್ನು ಕಳಿಸಬೇಕು. ಹಾಗಾದ್ರೆ ಹೇಗೆ ಕಳಿಸಬಹುದು? ಈಗ ಸದ್ಯಕ್ಕೆ ಇಲ್ಲಿ ಫೋನ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ? ಇಲ್ಲಿ 2-3 ಬಟನ್ಸ್ ಇದಾವೆ. ಇಲ್ಲಿ ಫೋನ್ ನಂಬರ್ ಕಾಣಿಸುವ ಜಾಗ ಇದೆಯಲ್ಲ, ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಹೇಗೆ ಹೇಳಿ? ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಓಕೆ, ಪ್ರೆಸ್ ಅಂತ ಹೇಳಿದ್ರೆ ಈ ರೀತಿ ಹಿಂಗ್ ಒತ್ತಿ ಇಟ್ಕೋಬೇಕು. ಒತ್ತಿ ಹಿಡಿದಾಗ ಕಾಪಿ ಬಟನ್ ಬರುತ್ತೆ. ಓಕೆ, ಸೊ ಹಾಗಾದ್ರೆ ಕಾಪಿ ಅಂತ ಕೊಡ್ತೀರಿ. ಆಗ ಮೆಸೇಜ್ ಕಾಪಿಡ್, ಮೆಸೇಜ್ ಕಾಪಿಡ್ ಅಂತ ಬಂತಲ್ವಾ? ಈಗ ಸದ್ಯಕ್ಕೆ ನೀವು ವಾಟ್ಸಪ್ಗೆ ಹೋಗ್ತೀರಿ. ವಾಟ್ಸಪ್ಗೆ ಹೋಗಿ ಒತ್ತಿ ಇಟ್ಕೊಳ್ಳಿ ಮತ್ತೆ ಮೆಸೇಜ್ ಅನ್ನ, ಅಂದ್ರೆ ನೀವು ಇಲ್ಲಿ ಮೆಸೇಜ್ ಟೈಪ್ ಹೊಡೆಯೋ ಜಾಗ ಇದೆಯಲ್ಲ, ಅಲ್ಲಿ ಒತ್ತಿ ಇಟ್ಕೊಳ್ಳಿ. ಒತ್ತಿ ಹಿಡಿದಾಗ ಪೇಸ್ಟ್ ಅಂತ ಒಂದು ಬಟನ್ ಬರುತ್ತೆ, ಅದನ್ನು ಒತ್ಕೊಳ್ಳಿ ನೋಡಿ. ಅಲ್ಲಿರೋ ಫೋನು ಕಾಂಟ್ಯಾಕ್ಟ್ ಏನಾಯ್ತು, ಈ ಕಡೆಗೆ ಪೇಸ್ಟ್ ಆಯ್ತು. ಇದು ಎರಡನೇ ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್. ಥರ್ಡ್ ಇನ್ಫಾರ್ಮೇಶನ್, ನಮಗೆ ಗೂಗಲ್ ಕಾಂಟ್ಯಾಕ್ಟ್ ಗಳನ್ನ ಬಳಸಬಹುದು ನಾವು. ಗೂಗಲ್ ಕಾಂಟ್ಯಾಕ್ಟ್, ಸೊ ಅದಕ್ಕೆ ನಾನು ಗೂಗಲ್ಗೆ ಹೋಗ್ತಾ ಇದ್ದೀನಿ. ಗೂಗಲ್ ನಲ್ಲಿ ನೇರವಾಗಿ ಗೂಗಲ್ ಕಾಂಟ್ಯಾಕ್ಟ್ ಅಂತ ಟೈಪ್ ಹೊಡೆದ್ರೆ ಬರುತ್ತೆ, ಅದು ಕಾಣಿಸುತ್ತೆ. ಅದು ಅಂದ್ರೆ ನಾವು ಟೈಪ್ ಹೊಡೆಯುವಂತ ಎಲ್ಲಾ ವಿಚಾರಗಳು ಇಲ್ಲಿರುತ್ತೆ ಗೂಗಲ್ ನಲ್ಲಿ. ಸೊ ಈಗ ಜಸ್ಟ್ ನಾನು ಗೂಗಲ್ ಕಾಂಟ್ಯಾಕ್ಟ್ ಅಂತ ಟೈಪ್ ಹೊಡೆಯಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ಈ ರೀತಿ ನೀವು ಗೂಗಲ್ ಕಾಂಟ್ಯಾಕ್ಟ್ ಅಂತ ಟೈಪ್ ಹೊಡೆದ್ರೆ ನಿಮ್ಮ ಕಾಂಟ್ಯಾಕ್ಟ್ಗಳು ಪೂರ್ತಿ ಗೂಗಲ್ ನಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಇಲ್ಲಿ ಮೇಲ್ಭಾಗದಲ್ಲಿ ಒಂದು 3 ಡಾಟ್ ಕಾಣ್ತದೆ, ಅದೇ ವೆಬ್ಸೈಟ್. ಈಗ ಅದೊಂದು ವೆಬ್ಸೈಟ್ ಅಲ್ವಾ, ಅದಕ್ಕೆ ಮೇಲ್ಭಾಗದಲ್ಲಿ 3 ಡಾಟ್ ಕಾಣ್ತದೆ. ಆ 3 ಡಾಟ್ ಅನ್ನು ಬಳಸ್ಕೊಳ್ಳಿ. ಬಳಸ್ಕೊಂಡು ನೋಡಿ, ಇಲ್ಲಿ ಕೆಳಗಡೆ ಆಡ್ ಟು ಹೋಮ್ ಸ್ಕ್ರೀನ್ ಅಂತೇಳಿ ಒಂದು ಬಟನ್ ಇದೆ. ಆಡ್ ಟು ಹೋಮ್ ಸ್ಕ್ರೀನ್ ಅಂತೇಳಿ. ಹಾಗಾದ್ರೆ ಇದನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಹೋಮ್ ಸ್ಕ್ರೀನ್ಗೆ ಗೂಗಲ್ ಕಾಂಟ್ಯಾಕ್ಟ್ ಗಳ ಒಂದು ಲಿಸ್ಟ್ ನಿಮ್ಮ ಫೋನಿಗೆ ಸೇವ್ ಆಗ್ತದೆ. ಓಕೆ, ಇದು ಬಹಳ ಯೂಸ್ಫುಲ್ ನೋಡಿ. ಈಗ ಆಡ್ ಅಂತ ಕೊಟ್ಟೆ. ಆಡ್ ಅಂತ ಕೊಟ್ಟಾಗ ಗೂಗಲ್ ಕಾಂಟ್ಯಾಕ್ಟ್ ಶಾರ್ಟ್ ಕಟ್ ಈಸ್ ಕ್ರಿಯೇಟೆಡ್ ಅಂತ ಬಂತು. ಓಕೆ, ನಿಮ್ಮ ಫೋನ್ ನಲ್ಲಿ ಎಲ್ಲೋ ಒಂದು ಕಡೆ ಗೂಗಲ್ ಕಾಂಟ್ಯಾಕ್ಟ್ ಅಂತೇಳಿ ಸೇವ್ ಆಗಿದೆ ನೋಡಿ. ನೋಡಿ, ಗೂಗಲ್ ಕಾಂಟ್ಯಾಕ್ಟ್ ಅಂತೇಳಿ ಒಂದು ಅಪ್ಲಿಕೇಶನ್ ಸೇವ್ ಆಗಿದೆ. ಇದನ್ನು ಓಪನ್ ಮಾಡಿದ್ರೆ ಅಲ್ಲಿನ ಒಂದು ಶಾರ್ಟ್ ಕಟ್ ಇಲ್ಲಿ ಕಾಣಿಸ್ತದೆ. ಇದು ಗೂಗಲ್ ಕಾಂಟ್ಯಾಕ್ಟ್, ನಿಮ್ಮ ಫೋನ್ ಕಾಂಟ್ಯಾಕ್ಟ್ ಅಲ್ಲ, ಇದು ಗೂಗಲ್ ನಲ್ಲಿರುವ ನಿಮ್ಮ ಕಾಂಟ್ಯಾಕ್ಟ್ಗಳು ಏನೇನು ಅಂತ. ಓಕೆ, ಸೊ ಇದು ಬಹಳ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್. ಇದನ್ನ ಬೇಕಾದ್ರೆ ಬಳಸ್ಕೊಳ್ಬಹುದು. ಇದನ್ನ ಉಪಯೋಗಿಸಿಬಿಟ್ಟೆ ನೀವು ಕಾಲಿಂಗ್ ಎಲ್ಲ ಮಾಡಬಹುದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಂತ ಹೇಳಿದ್ರೆ, ನೀವು ಇದರಲ್ಲೇ ಒಂದು ಟಿಪ್ಸ್ ಅನ್ನು ಹೇಳ್ತಾ ಇದ್ದೀನಿ. ಮೇಲೆ 3 ಲೈನ್ಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಮರ್ಜ್ ಅಂಡ್ ಫಿಕ್ಸ್ ಅಂತ ಇದೆ ನೋಡಿ. ಮರ್ಜ್ ಅಂತ ಫಿಕ್ಸ್ ಅಂತ ಕೊಟ್ಟೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಕಾಂಟ್ಯಾಕ್ಟ್ಗಳು ಇರುವಂತಹ ಸಂದರ್ಭದಲ್ಲಿ ಅವುಗಳು ಮರ್ಜ್ ಆಗ್ತವೆ. ಈ ರೀತಿ ಮರ್ಜ್
ಮಾಡ್ಕೊಳ್ಬಹುದು. ಓಕೆ, ಸೊ ಅದು ಮರ್ಜ್ ಮಾಡಕ್ಕೂ ಇನ್ನೊಂದು ಕೆಲಸ ಇದೆ ನೋಡಿ. ನಿಮ್ಮ ಫೋನಿನ ಸೆಟ್ಟಿಂಗ್ಸ್ಗೆ ಹೋಗಿ, ಥರ್ಡ್ ಟಿಪ್ಸ್, ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ ಅಲ್ಲಿ ಸುಮ್ಮನೆ ಜಸ್ಟ್ ಹಿಂಗೆ ಕೆಳಗಡೆ ಬರುವಾಗ ಏನ್ ಸಿಗುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಕಾಂಟ್ಯಾಕ್ಟ್ ಅಂತ ಒಂದು ಸೆಟ್ಟಿಂಗ್ ಸಿಗುತ್ತೆ. ಕಾಂಟ್ಯಾಕ್ಟ್ ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ನೀವು ಮರ್ಜ್ ಡೂಪ್ಲಿಕೇಟ್ ಕಾಂಟ್ಯಾಕ್ಟ್ ಅಂತೇಳಿ ಒಂದು ಸಿಗ್ತಾ ಇದೆ. ಅದಕ್ಕೆ ಹೋದಾಗ ಇಲ್ಲಿ ನಿಮ್ಮ ಫೋನಲ್ಲಿ 2 ಬಾರಿ ಸೇವ್ ಆಗಿರುವಂತ ನಂಬರ್ಗಳು ತೋರಿಸ್ತಾ ಇದೆ ನೋಡಿ. ಇದು 2 ಸಾರಿ ಇದೆ, ಇದು 2 ಸಾರಿ ಇದೆ, ಓಕೆ, ಇದು 2 ಸಾರಿ ಇದೆ. ಇದನ್ನೆಲ್ಲ ನಾವು ಇಲ್ಲಿ ಮರ್ಜ್ ಮಾಡ್ಕೊಳ್ಬಹುದು ನೋಡಿ. ಹಿಂಗೆ ಒತ್ತುತ್ತೀರಿ 1 2 ಮರ್ಜ್ ಒತ್ತುತ್ತೀರಿ, ದೆನ್ ಮರ್ಜ್ 2 ಅಂತ ಕೊಡ್ತೀರಿ, ಮರ್ಜ್ ಆಯ್ತು. ಅಂದ್ರೆ ಅದು ಏನಾಯ್ತು, ಒಟ್ಟಿಗೆ ಒಂದೇ ಕಡೆಗೆ ಬಂತು ಅದು. ಓಕೆ, ನೆಕ್ಸ್ಟ್ ಮತ್ತೊಂದು ಯೂಸ್ಫುಲ್ ಟಿಪ್ಸ್ ಅಂತ ಹೇಳಿದ್ರೆ ಸೆಟ್ಟಿಂಗ್ಸ್ಗೆ ಹೋಗಿ ಸ್ವಲ್ಪ ಕೆಳಗಡೆ ಬನ್ನಿ. ಕಾಂಟ್ಯಾಕ್ಟ್ ಅಲ್ಲ, ಗೂಗಲ್ ಅಂತ ಒಂದು ಕಾಣ್ತದೆ ನೋಡಿ. ಇಲ್ಲಿ ಗೂಗಲ್ ಅಂತ ಇದೆಯಲ್ಲ, ರೈಟ್, ಇದು 4ನೇ ಯೂಸ್ಫುಲ್ ಟಿಪ್ಸ್. ಇದು ನಾವು ಗೂಗಲ್ ಅಂತ ಒತ್ತಿದ ತಕ್ಷಣ ಸ್ವಲ್ಪ ಟೈಮ್ ತಗೊಳ್ತದೆ ಅದು. ಓಕೆ, ಗೂಗಲ್ ಅಕೌಂಟ್ ಓಪನ್ ಆಗ್ತದೆ. ಈ ಗೂಗಲ್ ಅಕೌಂಟ್ ಅಲ್ಲಿ ನೀವು ಈ ಬ್ಯಾಕಪ್ ಅಂತೇಳಿ ಒಂದು ಬಟನ್ ಇದೆ, ಆ ಬ್ಯಾಕಪ್ ನಲ್ಲಿ ಓಪನ್ ಮಾಡಿ. ಬ್ಯಾಕಪ್ ನಲ್ಲಿ ನೀವು ಬ್ಯಾಕಪ್ ನೌ ಅಂತೇಳಿ ಕೊಟ್ಟಾಗ ನಿಮ್ಮ ಫೋನ್ ನಲ್ಲಿರುವಂತಹ ಈಗ ಪ್ರೆಸೆಂಟ್ ಏನೇನಿದೆ ಅವೆಲ್ಲ ಬ್ಯಾಕಪ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಫೋನ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಗಳನ್ನ ಸೇವ್ ಮಾಡಿ ಇಟ್ಟಿದ್ದೀರಿ, ಅದೇನಾಗುತ್ತೆ ಗೂಗಲ್ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿ ಕೂರ್ತದೆ ಅದು. ಓಕೆ, ಸೊ ಬ್ಯಾಕಪ್ ಅಂತ ಕೊಟ್ರೆ ಸಾಕು. ಇಲ್ಲಿ ನೋಡಿ, ನಿಮ್ಮ ಪ್ರತಿಯೊಂದು ಅಂದ್ರೆ ಕಾಲ್ ಹಿಸ್ಟ್ರಿಗಳು, ನೀವು ಕಾಲ್ ಮಾಡಿದ್ದು, ಡಿವೈಸ್ ನ ಸೆಟ್ಟಿಂಗ್ಸ್ಗಳು, ಮತ್ತೆ ಕಾಂಟ್ಯಾಕ್ಟ್ ವಿತ್ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ಗಳು ಏನೇನಿದೆ ಅವು ಪೂರ್ತಿ ಗೂಗಲ್ಗೆ ಬ್ಯಾಕಪ್ ಆಗಕ್ಕೆ ಶುರು ಆಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಜಸ್ಟ್ ಬ್ಯಾಕಪ್ ನಾವು ಅಂತೇಳಿ ಕೊಟ್ಬಿಡಿ ಸಾಕು. ಅದು ಬ್ಯಾಕಪ್ ಆಗದೆ ಇದ್ರೆ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ನೋಡಿ, ಬ್ಯಾಕಪ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತೇಳಿ ಒಂದು ಬಟನ್ ಇದೆ, ಅದನ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ರೆ ಅವಾಗಲೇ ಬ್ಯಾಕಪ್ ಆಗ್ತದೆ. ಓಕೆ, ಸೊ ಅನದರ್ ಯೂಸ್ಫುಲ್ ಇನ್ಫಾರ್ಮೇಶನ್. ಈಗ ಯಾವ್ದಾದ್ರೂ ಒಂದು ಕಾಂಟ್ಯಾಕ್ಟ್ ನಮ್ಮ ಫೋನಿಂದ ಡಿಲೀಟ್ ಆಯ್ತು ಅಂತ ತಿಳ್ಕೊಳ್ಳಿ, ರೈಟ್. ಓಕೆ, ಸೊ ಈಗ ಸದ್ಯಕ್ಕೆ ನಾನು ಒಂದು ಕಾಂಟ್ಯಾಕ್ಟ್ ನ ಡಿಲೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಕಾಂಟ್ಯಾಕ್ಟಿಗೆ ಹೋದೆ, ಕಾಂಟ್ಯಾಕ್ಟಿಗೆ ಹೋಗ್ಬಿಟ್ಟು ಜಸ್ಟ್ ಒಂದು ನಂಬರ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಎಸ್, ನೋಡಿ ಇಲ್ಲೊಂದು ನಂಬರ್ ಇದೆ, ನಾನು ಸೇವ್ ಮಾಡಿದಂತ ಒಂದು ನಂಬರು. ಇದನ್ನೇನ್ ಮಾಡ್ತಾ ಇದ್ದೀನಿ, ಡಿಲೀಟ್ ಮಾಡ್ತಾ ಇದ್ದೀನಿ, ರೈಟ್. ನೋಡಿ ಹಿಂಗೆ ಒತ್ತಿ ಹಿಡಿದ್ರೆ ಸಾಕು, ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಏನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡ್ತಾ ಇದ್ದೀನಿ, ಡಿಲೀಟ್ ಅಂತ ಕೊಟ್ಟೆ. ಸೊ ಟೆಸ್ಟಿಂಗ್ ನಂಬರ್ ಏನ್ ಮಾಡ್ತಾ ಇದ್ದೀನಿ, ಡಿಲೀಟ್ ಕೊಟ್ಟೆ, ರೈಟ್, ಡಿಲೀಟ್ ಆಗೋಯ್ತು. ಎಸ್, ಈಗ ಡಿಲೀಟ್ ಆದಂತ ಆ ಫೋನ್ ನಂಬರ್ನ ನಾವು ರಿಕವರಿ ಮಾಡ್ಕೊಳ್ಬಹುದು. ಹೇಗೆ, ಜಸ್ಟ್ ಗೂಗಲ್ ಕಾಂಟ್ಯಾಕ್ಟ್ಗೆ ಒಂದ್ಸರಿ ಹೋಗಿ, ಇದು ಗೂಗಲ್ ಕಾಂಟ್ಯಾಕ್ಟ್, ಗೂಗಲ್ ನಲ್ಲಿರೋದು. ಅಲ್ಲಿ ಮೇಲ್ಗಡೆ 3 ಡಾಟ್ ಇದೆ ನೋಡಿ, ರೈಟ್. ಇದು ಸೆಟ್ಟಿಂಗ್ಸ್ ಅಂತ ಒಂದು ಬಟನ್ ಇದೆ. ಇಲ್ಲಿ ನಿಮಗೆ ಕಾಣ್ತದೆ ನಿಮ್ಮ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಎಲ್ಲ ಎಷ್ಟಿದೆ ಅಂತ ಕಾಣ್ತದೆ ಇದು. ಓಕೆ, ರೈಟ್, ಒತ್ತಿದ್ರೆ ಸಾಕು ಕಾಂಟ್ಯಾಕ್ಟ್ ಪೂರ್ತಿ ಬರುತ್ತೆ, ರೈಟ್. ಆ ಕಾಂಟ್ಯಾಕ್ಟ್ ನ ಮೇಲ್ಭಾಗದಲ್ಲಿ ಸೆಟ್ಟಿಂಗ್ಸ್ ಇದೆ ನೋಡಿ. ಸೆಟ್ಟಿಂಗ್ಸ್ಗೆ ಹೋಗಿ ಇಲ್ಲಿ ಅಂಡು ಚೇಂಜಸ್ ಅಂತೇಳಿ ಇದೆ. ಅಂಡು ಚೇಂಜಸ್ ಅಂತ ಹೇಳಿದ್ರೆ ನೀವು ಡಿಲೀಟ್ ಮಾಡಿದ ನಂಬರ್ಗಳನ್ನ ರಿಕವರಿ ಮಾಡ್ಕೊಳ್ಬಹುದು. ಸೊ ಅದು ಇದು. ಓಕೆ, ಸೊ ಇದು ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಇದು ನೋಡಿ. ಏನಾಯ್ತು, ಇದನ್ನ ನಾನು 10 ಮಿನಿಟ್ ಅಲ್ಲಿ ಯಾವ್ದು ಡಿಲೀಟ್ ಮಾಡಿದ್ದೀನಿ ಅದನ್ನ ರಿಕವರಿ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಡಿಲೀಟೆಡ್ ಆಗಿರುವಂತ ಮೆಸೇಜ್ಗಳು, ಕಾಂಟ್ಯಾಕ್ಟ್ಗಳನ್ನ ರಿಕವರಿ ಮಾಡ್ಕೊಳ್ಳೋದು. ಓಕೆ, ಅಂಡು ಅಂತೇಳಿ ಕೊಟ್ಬಿಡಿ. ಅಂಡು ಅಂತ ಕೊಟ್ಟಾಗ ವರ್ಕಿಂಗ್ ಅಂತ ತೋರಿಸ್ತದೆ. ಓಕೆ, ಸೊ ನಿಮ್ಮ ಕಾಂಟ್ಯಾಕ್ಟ್ ಸ್ವಲ್ಪ ಹೊತ್ತಿನ ನಂತರ ರಿಸ್ಟೋರ್ ಆಗ್ತದೆ. ಅಂದ್ರೆ ಈಗಷ್ಟೇ ಜಸ್ಟ್ ಯಾವ್ದಾದ್ರು ಡಿಲೀಟ್ ಮಾಡಿ ಬೈ ಮಿಸ್ಟೇಕ್ ಡಿಲೀಟ್ ಮಾಡಿದ್ರೆ ಅದೇನಾಗುತ್ತೆ, ರಿಸ್ಟೋರ್ ಆಗ್ತದೆ. ಓಕೆ, ಸೊ ಇದಿಷ್ಟು ಯೂಸ್ಫುಲ್ ಆಗಿರುವಂತ ಇನ್ಫಾರ್ಮೇಶನ್. ಇವತ್ತಿನ ವಿಡಿಯೋವನ್ನ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಗೂಗಲ್ ಕಾಂಟ್ಯಾಕ್ಟ್ ನೀವು ನೋಡ್ತಾ ಇದ್ದೀರಲ್ವಾ, ಇದು ನಿಮಗೆ ಬೇಕು ಅಂತ ಹೇಳಿದ್ರೆ ಶಾರ್ಟ್ಕಟ್ ಉಪಯೋಗಿಸಿ ಪಡಿಬಹುದು. ಹೇಗೆ ಅಂತ ಹೇಳಿದ್ರೆ ನೋಡಿ, ಗೂಗಲ್ಗೆ ಹೋಗ್ತೀರಿ, ಗೂಗಲ್ ನಲ್ಲಿ ಗೂಗಲ್ ಕಾಂಟ್ಯಾಕ್ಟ್ ಅಂತ ಟೈಪ್ ಮಾಡಿದ್ರೆ ಸಾಕು, ಬಂದ್ಬಿಡುತ್ತೆ. ಅಥವಾ ಇಲ್ಲಿ ನೋಡಿ, ಇಲ್ಲಿ ಒಂದು 9 ಡಾಟ್ ಇದೆ ಅಲ್ವಾ, ಈ 9 ಡಾಟ್ ಅನ್ನು ಉಪಯೋಗಿಸಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಅಪ್ಲಿಕೇಶನ್ ಸಿಗ್ತದೆ. ಇಲ್ಲಿ ನೋಡಿ, ಇಲ್ಲಿದೆಲ್ಲ ಇದನ್ನು ಉಪಯೋಗಿಸಬಹುದು. ಇದು ಅದು ಸೇಮ್, ಅದು ರೈಟ್, ಸೇಮ್ ಥಿಂಗ್ ಉಪಯೋಗಿಸಬಹುದು, ರೈಟ್. ಓಕೆ, ಸೊ ಎಲ್ಲರಿಗೂ ಧನ್ಯವಾದಗಳು.